ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ದಿನಕ್ಕೊಂದು ಹೇಳಿಕೆಗಳು ಹೊರಗೆ ಬರ್ತಾನೆ ಇದೆ. ಒಂದ್ಸಲ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅನ್ನೋ ಕೂಗು, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತುಗಳು ಕಾಂಗ್ರೆಸ್ ಕಲಿಗಳಿಂದಲೇ ಹೊರಗೆ ಬರ್ತಾ ಇದೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಡಿಕೆ ಶಿವಕುಮಾರ್ ಹಠಮಾರಿ ಒದ್ದು ಕಿತ್ಕೋತಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಮಧ್ಯೆ ಸಂಬಂಧ ಹಳಸಿದೆ ಅಂತ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟರು. ಆದರೆ ಶಾಸಕ ಯತ್ನಾಳ್ ಸಿಎಂ ಕುರ್ಚಿಗಾಗಿ ದೆಹಲಿಯಲ್ಲಿ ಡೀಲಿಂಗ್ ನಡೀತಿದೆ ಅಂತ ಹೊಸ ಬಾಂಬ್ ಒಂದನ್ನು ಹಾಕಿದ್ದಾರೆ. Is there any vacancy of Chief Minister? I'm very much here. I am the Chief Minister of Karnataka. Sickness ಕಷ್ಟ. ಅದನ್ನ ಸಿಕ್ಕರೆ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. That is in the hands of High Command. This is left to the High Command. ನಾನೇ 5 ವರ್ಷ ಮುಖ್ಯಮಂತ್ರಿ ಅನುಮಾನ ಯಾಕೆ ಅಂದಿದ್ರು ಸಿದ್ದರಾಮಯ್ಯ. ಆಮೇಲೆ ದೆಹಲಿಗೂ ಹೋಗಿದ್ರು. ದೆಹಲಿಯಲ್ಲಿ ರಾಷ್ಟ್ರೀಯ ಮಾಧ್ಯಮಗಳ ಜೊತೆ ಮಾತಾಡ್ತಾ ಡಿಕೆ ಶಿವಕುಮಾರ್ಗೆ ಕೆಲವು ಶಾಸಕರ ಬೆಂಬಲವಿದೆ ಅಷ್ಟೇ, ನಾಟ್ ಟೂ ಮಚ್ ಅಂತಾನು ಹೇಳಿಕೆ ಕೊಟ್ಟಿದ್ರು ಸಿಎಂ. ಈಗಲೂ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಸುದ್ದಿನೇ ಸುದ್ದಿಯಾಗ್ತಿದೆ. ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರು ಹೇಳಿದ ಮಾತು. ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆ ಹೋಗೋವರಿಗೆ ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರವೇ ನಾನು ಮುಖ್ಯಮಂತ್ರಿಯಾಗಿ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿದ್ದೆ. 2023ರಿಂದ ಇಲ್ಲಿವರೆಗೆ ಮುಖ್ಯಮಂತ್ರಿಯಾಗಿದ್ದೀನಿ. ನಾನು ಯಾವ್ಯಾವಾಗ ಅಧಿಕಾರದಲ್ಲಿ ಇದ್ದೇನೆ ಆ ಎಲ್ಲ ಕಾಲದಲ್ಲೂ ಕೂಡ ಸಮಾನತೆ ತರಲಿಕ್ಕೆ, ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ, ಶೋಷಿತ ವರ್ಗದವರಿಗೆ ಶಕ್ತಿ ತುಂಬಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮುಖ್ಯಮಂತ್ರಿ ಇಲ್ಲಿಯವರೆಗೆ ಸಿಎಂ ಆಗಿದ್ದೀನಿ ಅಂತ ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾ ಎಲ್ಲವೂ ಮಾಧ್ಯಮಗಳ ಸೃಷ್ಟಿ ಅಂತಾನೆ, ನಾಯಕತ್ವ ಬದಲಾವಣೆ ಅನ್ನೋದು 2-3 ಜನರ ಮಧ್ಯೆ ನಡೆಯುವ ಮಾತುಕತೆ, ಸದ್ಯಕ್ಕೆ ಬದಲಾವಣೆ ಅನ್ನೋದು ಭ್ರಮೆ ಅಂದ್ರು. ಮಾಜಿ ಸಚಿವ ತನ್ವೀರ್ ಸೇಠ್ ಮಾತಾಡ್ತಾ ಅಧಿಕಾರ ಶಾಶ್ವತವಲ್ಲ, ನಾಳೆ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ ಅಂದ್ರು. ಡಿಕೆ ಸುರೇಶ್ ಮಾತನಾಡ್ತಾ ಡಿಕೆ ಶಿವಕುಮಾರ್ ಆತಂಕದಲ್ಲಿಲ್ಲ, ಆತುರಾನು ಅವರಿಗಿಲ್ಲ ಅಂದ್ರು. ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಮುಂದುವರಿತೇವೆ ಅನ್ನೋ ವಿಚಾರನ ತಿಳಿಸಿದ್ದಾರೆ. ಶಿವಕುಮಾರ್ ಆತರದಲ್ಲಿಲ್ಲ, ಆತಂಕದಲ್ಲೂ ಇಲ್ಲ. ಈಗ ಬದಲಾವಣೆ ಮಾಡೋರು ಹೈಕಮಾಂಡ್, ಮಾಡಿಸ್ಕೊಳೋರು 2-3 ಜನ ನಾಯಕರು. ಮಾಡೋರು ಮಾತಾಡ್ತಾ ಇಲ್ಲ, ಮಾಡಿಸ್ಕೊಳೋರು ಮಾತಾಡ್ತಾ ಇಲ್ಲ. ಮಾಧ್ಯಮದಲ್ಲಿ ಮಾತಾಡೋದ್ರಿಂದ ಪಕ್ಷದ ತೀರ್ಮಾನಗಳಾಗುತ್ತೆ ಅಂದ್ರೆ ಅದು ಜನರ ಭ್ರಮೆ ಆಗುತ್ತೆ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ, ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ಎಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ನಮ್ಮ ಮುಖ್ಯಮಂತ್ರಿ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ, ಆದ್ರೆ ಡಿಕೆ ಶಿವಕುಮಾರ್ ಕುರ್ಚಿನ ಒದ್ದು ಕಿತ್ಕೊಳ್ತಾರೆ ಅಂದ್ರು ಆರ್ ಅಶೋಕ್. ಡಿಕೆಶಿ ಏನು ಸುಮ್ಮನೆ ಕೂರಲ್ಲ, ಪಟ್ಟು ಹಿಡಿದಾದ್ರೂ ದಕ್ಕಿಸಿಕೊಳ್ತಾರೆ. ಸಿಎಂ ಬದಲಾವಣೆ ಆಗೋದಂತೂ ನಿಶ್ಚಿತ ಅಂತಿದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಎಂ ರಾಹುಲ್ ಗಾಂಧಿ ಮಧ್ಯೆ ಸಂಬಂಧ ಹಳಸಿದೆ, ಗುಡುಗು ಸಿಡಿಲು ಬಡಿಯೋದು ಗ್ಯಾರಂಟಿ ಅಂತಿದ್ದಾರೆ. ನೋಡಿ, ಒಪ್ಪಂದ ಆಗಿರೋದು 100ಕ್ಕೆ 1000% ಸತ್ಯ ಆಗಿರೋ ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಬೇಜಾರಿಂದ ಈಗ ಯಾಕೆ ಅವರು ದೇವಸ್ಥಾನಗಳಿಗೆಲ್ಲ ಸುತ್ತಾ ಇದ್ದಾರೆ? ಬೆಂಕಿ ಇಲ್ಲ ಅಂದ್ರೆ ಹೊಗೆ ಹೆಂಗಾಡ್ತೈತೆ? ಡಿ ಕೆ ಶಿವಕುಮಾರ್ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ, ಬಿಡಲ್ಲ ಮನುಷ್ಯ, ಪಟ್ಟಿಡಿದ ಮೇಲೆ ಬಿಡಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೂಡ ಸಿಗದೇನೆ ವಾಪಸ್ಸು ಕರ್ನಾಟಕಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ. ಅದರ ಅರ್ಥ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡಿನ ಮಧ್ಯೆ ಸಂಬಂಧಗಳು ಹಳಸೋಗಿದೆ. ಇವಾಗ ಒಂದು ರೀತಿ ರಾಜ್ಯ ಸರ್ಕಾರದ ಮೇಲೆ ಒಂದು ರೀತಿ ಮೋಡ ಕವಿದ ವಾತಾವರಣ ಇದೆ. ಗುಡುಗು ಸಿಡ್ಲಿಂದ ಮಳೆ ಪ್ರಾರಂಭ ಆಗ್ತದೋ ಕಾದ್ ನೋಡಬೇಕು. ಕಾಸು ಕೊಟ್ಟವರಿಗೆ ಸಿಎಂ ಕುರ್ಚಿಯಂತೆ ಹೊಸ ಬಾಂಬ್ ಹಾಕಿದ ಬಿಜೆಪಿಯ ಯತ್ನಾಳ್. ಸಿಎಂ ಡಿಸಿಎಂ ಸ್ಥಾನಕ್ಕೆ ಹೈಕಮಾಂಡ್ ಬಳಿ ಡೀಲಿಂಗ್ ನಡೀತಿದೆ ಎಂದು ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟರು. ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗಂದ್ರೆ ನಿಮ್ಮ ಕುರ್ಚಿ ಅಳಗಾಡ್ಲಕತ್ತದತ್ತ. ಕಾಂಗ್ರೆಸ್ಸಿಗೆ ದೇಶದಲ್ಲಿ ಎಲ್ಲೂ ಸರ್ಕಾರ ಇಲ್ಲ, ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ. ಅದಕ್ಕೆ ಇದು ಒಂದು ರೀತಿ ಆಕ್ಷನ್ ಕರೆದಾರ. ಸಿದ್ದರಾಮಯ್ಯ ಮುಂದುವರೆದ್ರೆ 8 ಕೋಟಿ, ಡಿ ಕೆ ಶಿವಕುಮಾರ್ ಆಗ್ತಾನಂದ್ರೆ ಎಷ್ಟು ಕೋಟಿ,
ನ್ಯೂಟ್ರಲ್ ಒಬ್ಬ ವ್ಯಕ್ತಿ ಆಗ್ತೀನಿ ಅವನಿಗೆ 8 ಕೋಟಿ ಅಂತ ಡೀಲಿಂಗ್ ನಡೆದ ದಿಲ್ಲಿ ಒಳಗೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಕೂಗು ಗೆದ್ದಿರೋದು ನಿಜ. ಇದನ್ನ ಕಾಂಗ್ರೆಸ್ನವರೇ ಒಪ್ಪಿಕೊಂಡಿರೋದು ನಿಜ. ಆದರೆ ಮುಖ್ಯಮಂತ್ರಿಗಳ ಕುರ್ಚಿನ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆನ, ಸಂಪುಟ ಪುನಾರಚನೆನ ಅಥವಾ ಪಕ್ಷದೊಳಗಷ್ಟೇ ಬದಲಾವಣೆನ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.